ಶಿವನೊಳಗೆ ಪ್ರಾಣವನ್ನು ಶಿವನೊಳಗೆ ಪ್ರಾಣವನ್ನು ತವೆ ಬೆರೆಸಿ ಹೊರಗಳಿದು ತವೆ ಬೆರೆಸಿ ಹೊರಗಳಿದು ಶಿವ ಬೆಳಗಿ ನೋಡು ಪರಮ ಶಿವ ಬೆಳಗಿ ನೋಡು ಪರಮ ಶಿವಂತರಾಗಿದ್ದ ಶಿವಂತರಾಗಿದ್ದ ಶಿವಸಿದ್ಧರಾಮಯ್ಯ ಶಿವಸಿದ್ಧರಾಮಯ್ಯ ಶಿವಯೋಗ ಭಿಕ್ಷೆಯನು ಶಿವಯೋಗ ಭಿಕ್ಷೆಯನು ನೀಡು ನನಗೆ ನೀಡು ನನಗೆ ಭೂಮಿಪತಿಯನ್ನಿಟ್ಟು ಭೂಮಿಪತಿಯನ್ನಿಟ್ಟು ನಿರ್ವಾಣಯುತೆಯಾಗಿ ನಿರ್ವಾಣಯುತೆಯಾಗಿ ಸರ್ವಕರಣೇಂದ್ರಿಯ ಸರ್ವಕರಣೇಂದ್ರಿಯ ಗುಣಗಳಳಿದು ಗುಣಗಳಳಿದು ಪರ್ವತೇಶನ ಬೆರೆದ ಸರ್ವದೇಶನ ಬೆರೆದ ಸರ್ವಸುಖಿ ಮಹಾದೇವಿ ಸರ್ವಸುಖಿ ಮಹಾದೇವಿ ನಿರ್ವಾಣ ಭಿಕ್ಷೆಯನು ನಿರ್ವಾಣ ಭಿಕ್ಷೆಯನು ನೀಡು ನನಗೆ ನೀಡು ನನಗೆ ನಿಮ್ಮವಿದು ಶಿವನೊಳಗೆ ನಿಮ್ಮಲ್ಲಿರು ಶಿವನೊಳಗೆ ಸಂಭ್ರಮದ ನುಡಿಗಳಿತು ಸಂಭ್ರಮದ ನುಡಿಗಳಿತು ಮುಂದಿನಿಯ ಜನರೊಳಗೆ ತುಂಬಿನಿಯ ಜನರೊಳಗೆ ನುಡಿಗಳತು ನುಡಿಗಳತು ಗಂಭೀರನಾಗಿ ಗಂಭೀರನಾಗಿ ಸ್ವಯಂಭುವ ಜಗನ್ನ ಸ್ವಯಂಭುವ ಜಗನ್ನ ಗಂಭೀರ ಭಿಕ್ಷೆಯನು ಗಂಭೀರ ಭಿಕ್ಷೆಯನು ನೀಡು ನನಗೆ ನೀಡು ನನಗೆ ನಿಮ್ಮ ಶರಣ ಬಹಳ ನಿಮ್ಮ ಶರಣರು ಬಾಳ ಧರ್ಮಿಗಳು ನಿರ್ಮಳರು ಧರ್ಮಿಗಳು ನಿರ್ಮಲರು ಒಮ್ಮೆಯೂ ಭೇದ
ಸಂತೋಷದ ವಿಷಯವಾಗಿ ನೋಡೋಣ. ಸುಖಕ್ಕೆ ಇಂದ್ರಿಯಗಳು ಮಾಧ್ಯಮಗಳು, ಅದರಲ್ಲೂ ಬಹಿರಂಗದ ಇಂದ್ರಿಯಗಳು ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ. ಅದಕ್ಕೆ ವಿಷಯಗಳು ಬೇಕು. ಮೂಗಿನ ವಿಷಯ ಮೂಗಿಗೆ, ಕಣ್ಣಿನ ವಿಷಯ ಕಣ್ಣಿಗೆ, ಮತ್ತು ರಸ ನಾಲಿಗೆಯ ವಿಷಯ ನಾಲಿಗೆಗೆ. ಅವು ಸಿಕ್ಕರು ಮಾತ್ರ ಅವಕ್ಕೆ ಸುಖ ಆಗುತ್ತೆ. ಆದರೆ ಸಂತೋಷ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಉನ್ನತ ಮಟ್ಟದ್ದು. ಅಂದರೆ ಮನಸ್ಸು ಸ್ವಲ್ಪ ಪಕ್ವ ಆದಾಗ, ಬುದ್ಧಿ ಪಕ್ವ ಆದಾಗ, ಅಥವಾ ಸಂಸ್ಕಾರಗಳು ಪಕ್ಕ ಆದಾಗ ಉಂಟಾಗ್ತಕ್ಕಂಥದ್ದೇನಿದೆಯಲ್ಲ, ಅದಕ್ಕೆ ಸಂತೋಷ ಅಂತ ಕರೀತಾರೆ. ಸುಖಕ್ಕೆ ಒಂದು ಲಿಮಿಟ್ ಇದೆ, ಆದರೆ ಸಂತೋಷ ಅದು ನೋ ಲಿಮಿಟ್, ಅದಕ್ಕೆ ಮಿತಿ ಇಲ್ಲ. ಎಷ್ಟು ಬೇಕಾದರೂ ಸಂತೋಷ ಪಡ್ಬೋದು. ಮತ್ತು ಸುಖಕ್ಕೆ ನಾವು ಇನ್ನೊಬ್ಬರನ್ನ ಅವಲಂಬಿತರಾಗಬೇಕಾಗುತ್ತೆ. ಉದಾಹರಣೆಗೆ ನಾಲಿಗೆಯ ಸುಖ ಆಗಬೇಕಾದ್ರೆ ನನಗೆ ನೀವ್ಯಾರಾದರೂ ಸ್ವಲ್ಪ ಏನಾದರೂ ಮಾಡಿಕೊಡ್ಬೇಕು, ಹೌದಾ ಇಲ್ಲ? ಅಡುಗೆ ಮಾಡಿಕೊಡ್ಬೇಕು, ಇಲ್ಲ ಒಳ್ಳೆ ತಿಂಡಿ ಮಾಡಿಕೊಡ್ಬೇಕು. ಆಮೇಲೆ ಕಣ್ಣಿಗೆ ಸುಖ ಆಗಬೇಕಾದ್ರೆ ನೀವು ನನ್ನ ಕಣ್ಣಿರಬೇಕು ಮತ್ತು ನಿಮ್ಮಲ್ಲೇನೋ ವಿಶೇಷ ಇರಬೇಕು ಅಂದ್ರೆ ಮಾತ್ರ ನನ್ನ ಕಣ್ಣಿಗೆ ಸುಖ ಅನ್ನಿಸ್ತದೆ. ಚರ್ಮಕ್ಕೆ ಸುಖ ಆಗಬೇಕಾದ್ರೆ ಇನ್ನೊಬ್ಬರ ಅವಲಂಬನೆ ಬೇಕಾಗುತ್ತೆ. ಬಟ್ಟೆ ಹೊಲದು ಕೊಡ್ಬೇಕಾದ್ರೂ ತೊಳೆದು ಕೊಡಬೇಕು, ಇನ್ನೂ ಏನೇನು ಸಮಸ್ಯೆಗಳಿರ್ತವೆ ಸುಖಕ್ಕೆ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು ಅಂದರೆ, ಸುಖಕ್ಕೆ ಒಂದು ಮಿತಿ ಹಾಕ್ಕೊಂಡ್ರು ಸುಖಕ್ಕೆ. ಇಷ್ಟೇ ಇರಲಿ, ಇದಕ್ಕಿಂತ ಜಾಸ್ತಿ ಬೇಡ. ಕೆಲವು ಮೌಲ್ಯಗಳನ್ನ ಇಟ್ಕೊಂಡ್ರು. ನಾವು ಅರಮನೆಯಲ್ಲೇ ಇರಬೇಕು ಅಂತೇನಿಲ್ಲ, ಸುಖ ಪಡಲಿಕ್ಕೆ ಅರಮನೆನೇ ಬೇಕು ಅಂತೇನಿಲ್ಲ, ಸುಖ ಪಡಲಿಕ್ಕೆ ಬಂಗಾರನೇ ಬೇಕು ಅಂತೇನಿಲ್ಲ, ಸುಖ ಪಡಲಿಕ್ಕೆ ಒಬ್ಬ ಮನುಷ್ಯನ ಅವಲಂಬನೆ ಬೇಕು ಅಂತೇನಿಲ್ಲ ಅಂತ ಕೆಲವರು ತ್ಯಾಗ ಮಾಡಿದರು. ಅವ್ರ ಮುಂದಿನ ಬಯಕೆಗಳಿದ್ದವ್ರಿಗೆ ಸಂತೋಷ ಮತ್ತು ಆನಂದ ಪಡೆಯುವಂಥ ಗುರಿ ಇತ್ತು ಅವರಿಗೆ. ಅದರಿಂದ ಸುಖಕ್ಕೆ ಒಂದು ಲಿಮಿಟ್ ಹಾಕ್ಕೊಂಡ್ರು. ನಾವು ಇವತ್ತಿನ ಕಾಲದಲ್ಲಿ ಯಾಕೆ ಇಷ್ಟೊಂದು ದುಃಖ ಜಾಸ್ತಿ ಆಗಿದೆ ಅಂದರೆ, ಸುಖಕ್ಕೆ ನಾವು ಲಿಮಿಟ್ ಹಾಕೊಂತ ಇಲ್ಲ, ಜೊತೆಗೆ ಅದರ ಬಗ್ಗೆ ಜ್ಞಾನನೇ ಇಲ್ಲ. ಶಿಕ್ಷಣದಲ್ಲಿ ಅದನ್ನು ಕಲಿಸಲ್ಲ. ಶಿಕ್ಷಣದಲ್ಲಿ ನಿನಗೆ ಏನು ಬೇಕು ಅನ್ನೋದನ್ನೇ ಸರಿಯಾಗಿ ಹೇಳ್ಕೊಡಲ್ಲ. ಮನಸ್ಸು ಸಂತೋಷಕ್ಕಿಂತ ಆನಂದಕ್ಕಿಂತ ಹೆಚ್ಚಾಗಿ ಸುಖ ಬಯಸ್ತದೆ. ಯಾಕೆಂದರೆ ಅದು ಕೆಳಮುಖವಾಗಿ ಹೋಗ್ತಕ್ಕಂಥದ್ದು ಮನಸ್ಸು, ಅಧೋಮುಖವಾಗಿ ಹೋಗ್ತಕ್ಕಂಥದ್ದು. ಆದ್ದರಿಂದ ಮನಸ್ಸಿನ ಗುಣ ಏನಪ್ಪ ಅಂದರೆ ಕೀಳು ಬಯಕೆಗಳನ್ನು ಬಯಸೋದು. ಅದು ಸುಲಭ ಮನಸ್ಸಿಗೆ, ಯಾಕಂದರೆ ಅದಕ್ಕೆ ಪರಿಶ್ರಮ ಪಡಬೇಕಾಗಿಲ್ಲ. ಈಗ ನೀರು ಕೆಳಗಡೆ ಹೋಗ್ಬೇಕಾದ್ರೆ, ನೀರು ಕೆಳಗೆ ಬೀಳ್ಬೇಕಾದ್ರೆ ಏನು ಕಷ್ಟ, ಯಾವ ಶಕ್ತಿನೂ ಬೇಕಾಗಿಲ್ಲ, ಗುರುತ್ವಾಕರ್ಷಣ ಶಕ್ತಿ ಸಾಕು. ಅದೇ ನೀರನ್ನು ನಾವು ಮೇಲೆ ಕೊಯ್ಬೇಕಾದ್ರೆ ಅದಕ್ಕೆ ಪ್ರಯತ್ನ ಬೇಕು. ಅಂದರೆ ಮೋಟ್ರ್ ಆದರೂ ಬೇಕು, ಇಲ್ಲ ಶ್ರಮನಾದರೂ ಬೇಕು, ಏನಾದರೂ ಬೇಕು. ಹಾಗೆ ಸುಖವನ್ನು ಪಡೀಲಿಕ್ಕೆ, ಸುಖವನ್ನು ಬಯಸಲಿಕ್ಕೆ, ಸುಖವನ್ನು ಪಡೀಲಿಕ್ಕೆ ಹೆಚ್ಚಿನ ಪ್ರಯತ್ನ ಏನು ಬೇಕಾಗಿಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು ಅದನ್ನು. ಅದಕ್ಕೆ ನಾವು ಇಂಥವರೇ ಬೇಕು ಅಂಥವರೇ ಬೇಕು ಅಂತಿಲ್ಲ. ಒಂದು ಪ್ರಾಣಿಯಿಂದ ಹಿಡ್ಕೊಂಡು ಮನುಷ್ಯನಿಗೆ ಯಾರು ಬೇಕಾದರೂ ಸುಖ ಅನುಭವಿಸ್ಬೋದು. ಸುಖ ಅನುಭವಿಸ್ಬೇಕು ಬಯಕೆ ಇರುತ್ತೆ, ಎಲ್ಲರೂ ಅದನ್ನೇ ಬಯಸ್ತಾರೆ, ಅದನ್ನೇ ಪಡ್ಕೊಂಡು. ಮತ್ತು ಸುಖದ ಹಿಂದೆ ದುಃಖ ಇರೋದೇ, ಅದನ್ನು ಬರೆದಿಟ್ಕೊಂಡ್ಬಿಡಿ. ಎಷ್ಟು ಪ್ರಮಾಣದಲ್ಲಿ ನಾವು ಸುಖ ಅನುಭವಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ, ಸುಖದ ಸಾಧನೆಗಳು ಮಾಡ್ಕೊತೀವೋ ಅಷ್ಟು ದುಃಖ ಬಂದೇ ಬರುತ್ತೆ. ಬರೆದಿಟ್ಕೊಂಡ್ಬಿಡಿ. ಇನ್ನು ಯಾರು ತೋರ್ಸಕ್ಕಾಗಲ್ಲ. ಸುಖದ ಹಿಂದೆ ದುಃಖ, ದುಃಖದ ಹಿಂದೆ ಸುಖ, ಎರಡೂ ಇರೋದೇ. ಸುಖದ ಹಿಂದೆ ದುಃಖ, ದುಃಖದ ಹಿಂದೆ ಸುಖ. ಈ ಪ್ರಕೃತಿಗೆ ಇಷ್ಟು ಅದ್ಭುತ ಶಕ್ತಿ ಇದೆಯಲ್ಲ,
ಎಂಥ ದುಃಖವನ್ನಾದರೂ ಸುಖವಾಗಿ ಪರಿವರ್ತಿಸುತ್ತದೆ, ಎಂಥ ಸುಖವನ್ನಾದರೂ ದುಃಖವಾಗಿ ಪರಿವರ್ತಿಸುತ್ತದೆ. ಎರಡೂ ಶಕ್ತಿ ಇದೆ ಪ್ರಕೃತಿಗೆ. ಅದಕ್ಕೆ ನಾನು ಹೇಳೋದು, ನೀವು ಯಾರೇ ಇರಿ, ನೀವು ಬೇಕಾದ್ರೆ ರಾಷ್ಟ್ರಪತಿ ಇರಿ, ಪ್ರಧಾನಮಂತ್ರಿ ಇರಿ, ಶ್ರೀಮಂತರಿರಿ, ಅದಾನಿ, ಅಂಬಾನಿ, ತೆಂಡೂಲ್ಕರ್, ಯಾರಾದರೂ ಆಗಿರಿ, ಪ್ರಕೃತಿಗೆ ಮಾತ್ರ ಈ ಶಕ್ತಿ, ಎಂಥ ಅದ್ಭುತ ಶಕ್ತಿ ಇದೆ ಅಂದರೆ ಸುಖವನ್ನ, ಗೊತ್ತಾಗ್ತದೆ ಇಲ್ಲ ನಾನು ಹೇಳೋದು, ಸುಖವನ್ನ ದುಃಖವನ್ನಾಗಿ, ದುಃಖವನ್ನ ಸುಖವನ್ನಾಗಿ ಪರಿವರ್ತಿಸೋ ಶಕ್ತಿ ಇದೆ. ನಾ ಕೆಲವ್ರನ್ನು ಒಬ್ಬೊಬ್ಬರು ನೋಡಿದ್ದೀನಿ, 15 ವರ್ಷಗಟ್ಟಲೆ ಹಾಸಿಗೆ ಮಲಗಿದ್ದಾರೆ. 15 ವರ್ಷ, 16 ವರ್ಷ, 17 ವರ್ಷ ಹಾಸಿಗೆ ಮೇಲೆ ಬೆಡ್ ರಿಡನ್ ಅಂತಿರಲ್ಲ, ಅವ್ರಿಗೆ ಒಂದು ಹೆಜ್ಜೆ ಎದ್ದು ಹೋಗಲು ಬರಲ್ಲ. ಅವ್ರಿಗೂ ಕೂಡ ಪ್ರಕೃತಿ ಸುಖ ಕೊಡುತ್ತೆ, ಗೊತ್ತಾಯ್ತಲ್ವಾ? ಯಾರೋ ಚೆನ್ನಾಗಿ ಸೇವೆ ಮಾಡ್ಬೋದು, ಅಥವಾ ಒಂಚೂರು ಏನಾದ್ರು ಸ್ವಲ್ಪ ತಿನ್ನಿಸಿದ್ರೆ, ಹಿತಕರವಾದನ್ನು ತಿನ್ನಿಸಿದ್ರೆ ಅವ್ರಿಗೆ ಸುಖ ಅನ್ನಿಸ್ಬಿಡುತ್ತೆ. 16 ವರ್ಷ ಆದರೂ ಹಾಸಿಗೆ ಮೇಲೆ ಮಲಗಿದ್ರು ಅವ್ರಿಗೆ ಸಾಯ್ಬೇಕು ಅಂತ ಬಯಸಲ್ಲ. ಅಂತಾರೆ ಸುಮ್ಮನೆ ಮೇಲೆ, ನನ್ನ ಜೀವ ಹೋಗಲಿ, ಅಯ್ಯೋ ಸಾಕಾಗಿದೆ ಅಂತಾರೆ. ಆದರೆ ಈಗಲೇ ಸಾವು ಬರುತ್ತೆ ಅಂದ್ಕೂಡಲೇ ಅವ್ರೇನು ಮಾಡ್ತಾರೆ? ಆಸ್ಪತ್ರೆಗೆ ಹೋಗ್ತಾರೆ ಇಲ್ಲ, ದವಾಖಾನೆ ಕರ್ಕೊಂಡು ಹೋಗ್ತಾರೆ ಇಲ್ಲ, ಇಲ್ಲಪ್ಪ ನನಗೆ ಸಾವು ಬಂದ್ರೆ ಬರಲಿ, ನಾನು ಮಾತಿನೊಂದೆಲ್ಲ ನಾವು ದವಾಖಾನೆಗೆ ಹೋಗಲ್ಲ ಅಂತ ಯಾರಾದ್ರು ಅಂದಿದ್ದಾರೆ ಬೆಡ್ ರಿಡನ್ ಇದ್ದವರು? ಇಲ್ಲ. ಒಂದು ವೇಳೆ ಅವರಂದ್ರೂ ನೀವು ಬಿಡಲ್ಲ, ಅವ್ರ ಜೊತೆ ಇರ್ತಾರಲ್ಲ, ನೀವು ಬಿಡಲ್ಲ, ಅವ್ರ ಕರ್ಮ ಅನ್ನೋದು ಬಿಡಿಸಲ್ಲ, ಏನಾದರೂ ಮಾಡೋದು, ಮುಂದಕ್ಕೆ ನುಗ್ಗುತ್ತೆ. ರೋಗಿಗಳಿಗೂ ಕೂಡ ಸುಖ ಇದೆ. ದೊಡ್ಡ ಆಪರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ನಿಮಗೇನೋ ಒಂಥರ ಸುಖ ಅನಿಸುತ್ತೆ, ಅಥವಾ ಸುಖದ ಬಯಕೆ ಇದೆ, ನನಗೆ ಆರಾಮಾಗ್ಬಿಡ್ಲಿ, ನಾನು ಆಪರೇಷನ್ ಆಗ್ಬಿಡ್ಲಿ, ಮುಂದೆ ಬಹಳ ಆರಾಮಿರ್ತೀನಿ ಅಂತ ಅನಿಸುತ್ತೆ ಅಲ್ವಾ? ಸಿಜನ್ ಮಾಡಿಸ್ಕೊಳ್ಳುವಾಗಂತ ತಾಯಿನ ಮೊದಲು ಅದು ಹೊರಗೆ ಬಂದ್ಬಿಡ್ಲಿ ಮಗು, ನಾನು ಭಾಳ ಆರಾಮಿರ್ತೀನಿ ಅನ್ಕೊಂತಾರೆ. ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ಆರಾಮಿರಕ್ಕಾಗಲ್ಲ, ಹೊಟ್ಟೆ ಹೊಡೆದ್ಬಿಡುತ್ತಲ್ಲ, ಆ ಹೊಟ್ಟೆ ನೋಡೋದಿಲ್ಲ, ಯಾಕಾದ್ರೂ ಸಿಜನ್ ಮಾಡಿಸ್ಕೊಂಡು ಕೊರಗ್ತಿರ್ತಾರೆ. ಅರ್ಥ ಆಯ್ತಲ್ವ? ಅಂದರೆ ಪ್ರಕೃತಿಯ ನಿಯಮ ಎಂಥ ಅದ್ಭುತವಾಗಿದೆ ಅಂದರೆ, ಎಂಥ ಸುಖವನ್ನು ದುಃಖವನ್ನಾಗಿ ಪರಿವರ್ತಿಸುತ್ತೆ, ಎಂಥ ದುಃಖವನ್ನು ಸುಖವನ್ನಾಗಿ ಪರಿವರ್ತಿಸುತ್ತೆ. ಅದು ಇದೆ. ದುಃಖವನ್ನು ಕೂಡ ಜೈಲಲ್ಲಿರೋರ್ಗು ಏನೋ ಸುಖ ಸಿಗ್ತಾ ಇದೆ, ಅವರಿಗೆ ಏನೋ ಮಜಾ ಅನ್ನಿಸ್ತಾ ಇದೆ ಅವರಿಗೆ. ಆದ್ರಿಂದನೇ ಅವ್ರು ಅಲ್ಲಿದ್ದಾರೆ, ಇಲ್ಲಿದ್ರೆ ಸಾಯ್ತಿದ್ರು ಅವರು. ಆ ಜೈಲು ಸುಖ ಅನ್ನೋದಕ್ಕೆ ಜೀವಾವಧಿ ಶಿಕ್ಷೆ ತನಕ ಬದುಕ್ತಾರೆ, ಇಲ್ಲ ಏನೋ ಒಂದು ವಿಶೇಷ ಗುರಿ ಸಾಧಿಸೋಕ್ಕೋಸ್ಕರ ಬದುಕ್ತಾರೆ. ಕೆಲವರು ಈ ನೆಲ್ಸನ್ ಮಂಡೇಲ ಅಂತವರು, ಅವರು ದೇಶ ಸೇವೆಯಲ್ಲೇ ಸುಖ ಕಾಣ್ತಾರೆ, ಅದರಲ್ಲೇ ಇನ್ನೊಂದು ಸುಖ ಇದೆ. ಹಂಗಾದ್ರೆ ಮಾತ್ರ ಅಲ್ಲಿ ಬದುಕ್ತಾರೆ, ಇಲ್ಲಿ ಹೋದ್ರೆ ಜೀವ ಹೋಗ್ಬಿಡುತ್ತೆ. ಎಲ್ಲಿ ಸುಖ ಸಿಗಲ್ವೋ ಅಲ್ಲಿ ಜೀವ ಇರೋಕ್ಕೆ ಇಷ್ಟಪಡಲ್ಲ. ಜೀವದ ಬೈಕ್, ನಿಮ್ಮ ಬೈಕೆ ನನ್ನ ಬೈಕೆ ಅಲ್ಲ, ಅದು ಜೀವದ ಬೈಕೆ. ಜೀವಕ್ಕೆ ಆ ಬೈಕೆ ಇದೆ, ಜೀವಕ್ಕೆ ಆ ಬೈಕೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನಾವಿವಾಗ ಏನು ಮಾಡ್ಬೇಕಂದ್ರೆ, ಸುಖವನ್ನು ಮಿತಿಗೊಳಪಡಿಸ್ಬಿಟ್ಟು ಸಂತೋಷದ ಕಡೆ ಪ್ರಯಾಣ ಮಾಡಬೇಕು. ಸಂತೋಷ ಪಡೆಯೋದ್ರ ಕಡೆ ನಮ್ಮ ಪ್ರಯತ್ನ ಸಾಗಬೇಕು. ನೀವೆಲ್ಲ ಏನು ಉಪವಾಸಕ್ಕೆ ಬಂದಿದ್ದೀರಲ್ಲ, ನೀವು ಆ ದುಃಖ ಸಾಕಾಗಿ ಇಲ್ಲಿ ಬಂದಿದ್ದೀರ. ಸಾಕಪ್ಪ ಈ ದುಃಖ, ಇದು ಆಪರೇಷನ್ ದುಃಖ, ಔಷಧಿ ನುಂಗೋ ದುಃಖ, ಹೊಟ್ಟೆ ನೋವು, ಆ ನೋವು, ಈ ನೋವು, ಈ ಒಬೆಸಿಟಿ, ಇದೆಲ್ಲ ಸಾಕಿದು. ತಿನ್ನೋದು ಬಿಟ್ಟರು ಪರವಾಗಿಲ್ಲ, ನಾಲ್ಗೆಗೆ ಸ್ವಲ್ಪ ದಿವಸ ಬಿಡಿಸಿದ್ರು ಪರವಾಗಿಲ್ಲ, ಈ ಸುಖ ಇಲ್ಲಿದ್ರೂ ಪರವಾಗಿಲ್ಲ ನಮಗೆ, ಆದರೆ ದುಃಖ ಮಾತ್ರ ಬೇಡ ಅಂತ ಬಯಕೆ ನಿಮ್ಮ ಒಳಗಡೆ ಅಂತರಂಗದಲ್ಲಿ ನಿಮ್ಮ ಬಯಕೆ ಶುರುವಾಗಿದೆ. ನಮಗೆ ಈ ಸುಖ ಇಲ್ಲಿದ್ರೂ ಚಿಂತೆ ಇಲ್ಲ, ದುಃಖ ಅಂತೂ ಬೇಡ, ಈಗ ಅನುಭವಿಸ್ತಿರೋ ದುಃಖ ಬೇಡ, ಏನೋ ಒಂದು ಹೊಸ ಮಾರ್ಗ ತೋರಿಸ್ಬೋದು, ಇದ್ರಲ್ಲಿ ನಮ್ಗೆ ಇನ್ನೂ ಚೆನ್ನಾಗಿ ಆರಾಮಾಗ್ಬೋದು ಅಂತ ಬಯಕೆ ಶುರುವಾಗಿದೆಯಲ್ಲ, ಇದು ಯಾವುದ್ರ ಮೆಟ್ಟಿಲಿದು? ಸಂತೋಷದ ಮೆಟ್ಟಿಲು. ಖಂಡಿತ ಪಡಿತೀರ. ಸುಖಕ್ಕಿಂತಲೂ ವಿಶೇಷವಾದದ್ದನ್ನು ನೀವು ಖಂಡಿತ ಪಡಿತೀರ ಉಪವಾಸ ಮಾಡೋದ್ರಿಂದ. ಆದರೆ ಏನಾಗಿದೆ, ಈಗಿನ ಪರಿಸರ ಮತ್ತು ನೀವು ಸಣ್ಣ ಹುಡುಗರಿಂದ ನಿಮ್ಗೊಂದು ಆಗಿರೋ ರೂಢಿಯಾಗಿರೋ ಹ್ಯಾಬಿಟ್ ಏನಂತಾರೆ? ಹವ್ಯಾಸ, ಚಟ, ತಿನ್ನೋ ಚಟ ಅಥವಾ ಮಲ್ಕೊಳ್ಳೋ ಚಟ, ಆ ಚಟಕ್ಕೆ ಒಳಗಾಗ್ಬಿಟ್ಟು ನಾವು ಈ ಉಪವಾಸ ಮತ್ತೆ ಉಳಿಸ್ಕೊಳಕ್ಕಾಗಲ್ಲ. ಇನ್ನು ನೀವು ವಿಲ್ ಪವರ್ ಸ್ವಲ್ಪ ಜಾಸ್ತಿ ಬೆಳೆಸ್ಕೊಂಡ್ರೆ ಅಂದರೆ ನಮ್ಮ
ಈ ಮಹಾಮನೆಯ ಸಹಾಯವನ್ನು ಆಗ ಪಡ್ಕೊತಿದ್ರೆ ವರ್ಷಕ್ಕೊಂದ್ಸರಿ ಬರೋದು, 6 ತಿಂಗಳಿಗೊಂದ್ಸರಿ ಬರೋದು, ಇನ್ನೂ ಜಾಸ್ತಿ ಕಾಯಿಲೆಗಳಿದ್ರೆ ಒಬೆಸಿಟಿ ಇದ್ರೆ 3 ತಿಂಗಳಿಗೊಂದ್ಸರಿ ಬರೋದು. ಈ ತರಹ ನೀವೇನಾದರೂ ಪಡ್ಕೊತಾ ಇದ್ರಿ ಅಂದರೆ ಖಂಡಿತವಾಗಿಯೂ ನಾನೇನು ಸಂತೋಷ ಪಡ್ತಾ ಇದ್ದೀನೋ ಆ ಸಂತೋಷ ನೀವು ಕೂಡ ಅನುಭವಿಸ್ಬೋದು. ನಾನು ಖಂಡಿತ ಸಂತೋಷವಾಗಿದ್ದೀನಿ, ಹೇಳ್ತಿರ್ತೀನಿ. ನಾನು ಈ ಕೊರೋನಾದ ಸಂದರ್ಭದಲ್ಲೂ ಮತ್ತು ಇಷ್ಟೆಲ್ಲ ಆಸ್ಪತ್ರೆಗಳ ನಡುವೆಯೂ ಇಷ್ಟೆಲ್ಲ ಡಾಕ್ಟರ್ಗಳ ನಡುವೆಯೂ ನಾನು ಸ್ವತಂತ್ರವಾಗಿ ಬದುಕ್ತಾ ಸಂತೋಷವಾಗಿದ್ದೀನಿ. ಅದು ಸ್ವಲ್ಪ ಆರೋಗ್ಯ ಪಡ್ಕೊಂಡಿದ್ದೀನಿ, ನಿರೋಗಿಯಾಗಿ ಬದುಕ್ತಾ ಇದ್ದೀನಿ, ಆರೋಗ್ಯ ಪಡ್ಕೊಂಡು ಬದುಕ್ತಾ ಇದ್ದೀನಿ. ಅದನ್ನು ನೀವು ಕೂಡ ಪಡ್ಕೋಬೋದು, ಅದರ ಪ್ರಯತ್ನ ಬೇಕು. ನಾನು ಹೇಗೆ ವರ್ಷ ಮಾಡ್ತೀನೋ ಉಪವಾಸವನ್ನು, ವಾರಕ್ಕೊಂದ್ಸರಿ ಮಾಡ್ತೀನೋ, ಅದನ್ನು ನೀವು ಅಳವಡಿಸ್ಕೊಂಡಿದ್ದೆ ಆದರೆ ಸ್ವಲ್ಪ ಆಮಿಷಗಳು ಬರ್ತವೆ. ಆಮೇಲೆ ನಿಮಗೆ ಬಿಡಿಸೋರು ಇರ್ತಾರೆ, ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಗೆ ಉಪವಾಸ ಬಿಡಿಸೋರು ಇರ್ತಾರೆ, ನಿಮ್ಮ ಹಿತೈಷಿಗಳೇ ಅವರು, ಗೊತ್ತಾಯ್ತಾ? ಅಥವಾ ಬ್ರಾಕೆಟಲ್ಲಿ ಹಿತಶತ್ರುಗಳನ್ನು ಇಟ್ಕೋಬೋದು, ಅದರವರು ಬಿಡಿಸೋಕೆ ಕಾಯ್ತಿರ್ತಾರೆ. ಆವಾಗ ನೀವು ಅವ್ರನ್ನ ನಿಮ್ಮ ಕಡೆಗೆ ಹಾಕೋಬೇಕು. ನನ್ನನ್ನು ಬಿಡ್ಸಕ್ಕೆ ಹೋಗ್ಬೇಡ, ನೀನು ಬಾಯಿಗೆ ಉಪವಾಸಕ್ಕೆ ಅಂತ ಕರ್ಕೊಂಬರ್ಬೇಕಾಗುತ್ತೆ, ಅರ್ಥ ಆಯ್ತಾ? ಆವಾಗ ಮಾತ್ರ ನೀವು ಸಂತೋಷದ ಕಡೆಗೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ. ಸುಖವನ್ನು ಮೀರದೆ ಹೋದರೆ, ಸುಖ ದುಃಖಗಳನ್ನು ಮೀರದೆ ಹೋದರೆ ಈ ಜಗತ್ತು, ಈ ನಾಗರಿಕತೆ ಇದೆಯಲ್ಲ, ಅದು ಇನ್ನೂ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ಇದೇ ದಾರಿ ಹೋದರೂ ಕೂಡ ಪೂರ್ಣ ತೃಪ್ತಿ ನಮ್ಗೆ ಸಿಗಲ್ಲ, ಪೂರ್ಣ ತೃಪ್ತಿ ನಮ್ಗೆ ಸಿಗಲ್ಲ. ಈಗ ಒಂದು ಮನೆ ಕಟ್ಕೊಂಡು ಸಾಕಪ್ಪ ಅಂತ ಅಂದ್ಕೊಂಡಿದ್ರು ಮೊದಲು, ಹೌದಾ? ಏನಪ್ಪ ನಮ್ಮ ಸ್ವಂತ ಮನೆ ಒಂದಿದ್ರೆ ಸಾಕು, ಆನಂದವಾಗಿ ಬಿಡೋಣ, ಗಂಡ ಹೆಂಡತಿ ಮಕ್ಕಳು ಬಾಡಿಗೆ ಕಟ್ಟಲಾರ್ದಂಗೆ ಆ ಬಾಡಿಗೆ ಉಳಿಸ್ಕೊಂಡು ಹೆಂಗಾರ ಮಾಡಿ ನಾವು ಮನೆ ಒಳಗಡೆ ಸ್ವಂತ ಮನೆ ಒಳಗಡೆ ಸಂತೋಷವಾಗಿರ್ಬೇಕು ಅಂತ ಅಂದ್ಕೊಂಡಿದ್ವಿ, ಹೌದಾ? ಆದರೆ ಒಂದು ಮನೆ ಕಟ್ಟಾದ್ಮೇಲೆ, ಆ ಸಾಲ ತೀರಿದ ಮೇಲೆ ನಿಮಗೇನು ಅನ್ಸುತ್ತೆ? ಮೇಲ್ಗಡೆ ಯಾಕೆ ಕಟ್ಟಬಾರ್ದು? ಹೌದಿಲ್ಲ? ಇದ್ರ ಮೇಲ್ಗಡೆ ಯಾಕೆ ಕಟ್ಟಬಾರ್ದು? ಅದ್ರ ಮೇಲ್ಗಡೆ ಬಾಡಿಗೆ ಬಂದರೆ ಇನ್ನು ಚೆನ್ನಾಗಿರುತ್ತಲ್ವ ಅನಿಸುತ್ತೆ. ಬಾಡಿಗೆ ಬರೋಕ್ಕೆ ಶುರು ಆದರೆ ಸ್ವಲ್ಪ ಏನೋ ರಿಟೈರ್ ಆದಮೇಲೆ ಆಮೇಲೆ ಸ್ವಲ್ಪ ಚೆನ್ನಾಗಿರ್ಬೋದಲ್ಲ ಅನಿಸುತ್ತೆ. ಆವಾಗ ಮತ್ತೆ ಸಾಲ ಮಾಡ್ತೀರ, ಅಥವಾ ದುಡ್ಡಿದ್ದವ್ರಿಗೆ ಅಪಾರ್ಟ್ಮೆಂಟ್ ಕಟ್ಟಬಾರ್ದು ಯಾಕೆ ಅಂತ ಚಿಂತೆ ಶುರು. ಇದು ಎಲ್ಲೂ ನೆವರ್ ಎಂಡಿಂಗ್, ಎಂದು ಇದು ಕೊನೆ ಆಗೋದಿಲ್ಲ, ಕೊನೆ ಆಗಲ್ಲ. ನಾವೇ ಕೊನೆ ಮಾಡಬೇಕು, ಅರ್ಥ ಆಗಿಲ್ವಾ? ಸುಖದ ಒಂದು ಮಿತಿಯನ್ನು ನಾವೇ ಹಾಕ್ಕೋಬೇಕು, ಸುಖಕ್ಕೆ ನಾವೇ ಕೊನೆ ಹಾಕಬೇಕು, ಕೊನೆ ಹಾಡಬೇಕು. ಇಷ್ಟೇ ಸಾಕು ನನಗೆ, ಇಷ್ಟೇ ಸಾಕು, ಇಷ್ಟಿದ್ರೂ ನಾನು ಸಂತೋಷವಾಗಿರ್ತೀನಿ, ಸುಖವಾಗಿರ್ತೀನಿ ಅನ್ಕೊಂಬಿಟ್ರೆ ನೀವೆಲ್ಲಿದ್ದರೂ ಸಂತೋಷ, ಗುಡಿಸಲಿದ್ರೂ ಸಂತೋಷವಾಗಿರ್ತೀವಿ. ನಮ್ಮ ಋಷಿಮುನಿಗಳು ಯಾಕೆ ಸಂತೋಷವಾಗಿದ್ರು ಅಂದರೆ ಅವ್ರಿಗೆ ಆ ಬೈಕೆ ಇರಲಿಲ್ಲ. ಅವಾಗ ಆಗಿನ ಕಾಲದ ಮೌಲ್ಯನೇ ಅಲ್ಲ, ಈಗ ಮೌಲ್ಯ ಆಗ್ಬಿಟ್ಟಿದೆ. ಇದು ದುಡ್ಡು ಗಳಿಸೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಒಳ್ಳೆ ಬಟ್ಟೆ ಹಾಕೋಂತೀರಿ, ಒಳ್ಳೆ ಆಭರಣ ಹಾಕೊಳ್ಳೋದು, ಒಳ್ಳೆ ಗಾಡೀಲಿ, ಕಾರಲ್ಲಿ ಒಳ್ಳೆ ಅದು ಯಾವುದು ಲಕ್ಸುರಿಯಸ್ ಕಾರ್ ಅಡ್ಡಾಡೋದು. ಯಾರಿಗೋಸ್ಕರ? ಯಾರಿಗೋಸ್ಕರ? ನಿಮಗೋಸ್ಕರ ಅಲ್ಲ. ನಿಮಗೋಸ್ಕರ ನಿಜವಾಗಿಯೂ ಅವೆಲ್ಲ ಬೇಕಾಗಿಲ್ಲ, ಇನ್ನೊಬ್ಬರಿಗೆ ತೋರಿಸಿ, ಗೊತ್ತಾಯ್ತಲ್ಲ? ಇನ್ನು ನೀವು ಬಟ್ಟೆ ಹಾಕೊಳ್ಳೋದೇನಕ್ಕೋಸ್ಕರ? ಶೆಕೆ ಆಗ್ತಿರುತ್ತೆ, ಶೆಕೆ ಆಗ್ತಿರುತ್ತೆ, ಬೆವರು ಬರ್ತಿರುತ್ತೆ, ಎಲ್ಲ ಆಗ್ತಿರುತ್ತೆ. ಆದರೂ ಒಬ್ಬ ಡಾಕ್ಟರ್ ಅಥವಾ ವಕೀಲ ಆ ಶರ್ಟ್ ಬನಿಯನ್ ಹಾಕ್ಕೊಂಡು, ಬನಿಯನ್ ಮೇಲೆ ಶರ್ಟ್ ಹಾಕ್ಕೊಂಡು, ಶರ್ಟ್ ಮೇಲೆ ಅವ್ರದಿರ್ತಲ್ಲ ವೃತ್ತಿ ಧರ್ಮ, ಕೋಟ್ ಹಾಕ್ಕೊಂಡು ಮತ್ತೆ ಅಲ್ಲಿ AC ಯಾರು ಮಾಡಿಸ್ಕೊಂಡು, ಆ ACನೂ ಒಳ್ಳೇದಲ್ಲ, ಫ್ಯಾನು ಒಳ್ಳೇದಲ್ಲ ಅಂತ ಗೊತ್ತಿದೆ. ಆದರೆ ಇಲ್ಲ, ನಾನು ವಕೀಲನಾಗಿ ತೋರಿಸ್ಕೋಬೇಕು, ನಾನು ವೈದ್ಯನಾಗಿ ತೋರಿಸ್ಕೋಬೇಕು. ಮತ್ತು ನಿಮ್ಗೆ ಆರೋಗ್ಯ ಯಾರು ಕೊಡೋಕ್ಕಾಗುತ್ತೆ? ಈಗ ನಾವೇ ನಿಮ್ಮದು ಬಿಟ್ಬಿಡೋಣ, ನಾವೇ ಸ್ವಾಮೀಜಿಗಳು ನಿಲ್ವಂಗಿ ಹಾಕ್ಕೊಂತೀವಿ, ಶೆಕೆ ಆಗ್ತಾ ಇದೆ, ಬೇಸಿಗೆ ಕಾಲ, ನಿಲ್ವಂಗಿ ಹಾಕ್ಕೊಂಡು ಮೇಲೆ ಪೇಟ ಕಟ್ಕೊಂಡು, ಪೇಟ ಸುತ್ಕೊಂಡು, ಮತ್ತು ಶಾಲ ಹಾಕೊಳ್ಳೋ ರೂಢಿ ಇರ್ತದೆ ನಮಗೆ. ಹಿಂಗೆ ಹಾಕ್ಕೊಂಡು ಆ ಶಾಲ ಅಗತ್ಯ ಇಲ್ಲ, ನಿಜವಾಗಿ ಅಗತ್ಯ ಇದೆಯಾ? ಇಲ್ಲ, ಒಂದು ಖರ್ಚು ಬಿಟ್ಕೊಂಡ್ರೆ ಸಾಕಪ್ಪ. ಆದರೆ ನಾವು ಹಾಕ್ಕೊತೀವಿ, ಯಾಕಂದ್ರೆ ರೂಢಿ ಅದು. ನನಗೋಸ್ಕರ ಅಲ್ಲ, ಯಾರಿಗೋಸ್ಕರ? ಅದು ನಿಮಗೋಸ್ಕರ, ನೋಡೋರಿಗೋಸ್ಕರ. ಈ ಥರ ನಾವು ಮೆಂಟಾಲಿಟಿ ಬೆಳೆಸ್ಕೊಂಡ್ರೆ ನಾವೆಂದೂ ಕೂಡ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಸುಖವಾಗಿರ್ಬೇಕಾದ್ರೂ ಅಥವಾ ಸಂತೋಷವನ್ನು ಪಡಿಬೇಕಾದ್ರೂ
ನನ್ನದ ಒಂದು ಜೀವನ ಇದೆ, ನನ್ನದೇ ಆದಂಥ ಭಾವನೆ ಇದೆ. ಯಾರು ತಮ್ಮ ತಮ್ಮ ಜೀವನ ಭಾವನೆಗಳನ್ನು ಗೌರವಿಸ್ತಾರೋ ಅವನು ಸಂತೋಷ ಪಡೆಯಲಿಕ್ಕೆ ಮುಂದಕ್ಕೆ ಹೋಗ್ತಾನೆ. ತನಗೇನು ಬೇಡೋ ಬಿಟ್ಬಿಡ್ತಾನೆ. ಗಾಂಧೀಜಿಗೆ ವಕೀಲರು ಕೋರ್ಟ್ ಬೇಸರ ಆಗಿತ್ತು, ಬಟ್ಟೆ ಬೇಸರ ಆಗಿತ್ತು, ತ್ರಾಸಾಗ್ತಿತ್ತು. ಯಾರೋ ಒಬ್ಬ ಮಹಿಳೆಯನ್ನು ನೋಡಿದ್ರು, ಆಕೆ ಒಂದು ಅರ್ಧ ಸೀರೆ ಉಟ್ಕೊಂಡು ಅರ್ಧ ಸೀರೆ ತೊಳ್ಕೊತಾ ಇತ್ತು, ಅಥವಾ ಇನ್ನೊಬ್ಬನಿಗೆ ಕೊಟ್ಟು ಗಂಡನ ಕೊಟ್ಟು ತಾನು ಮತ್ತೆ ಜೊತೆಲೇ ಇರಬೇಕಾದ್ರೆ ನೋಡಿದ್ರು. ಆವಾಗ ಅವ್ರು ತೀರ್ಮಾನ ಮಾಡಿದ್ರು, ಇಷ್ಟು ಬಡತನ ಇದೆಯಲ್ವ ನಮ್ಮ ದೇಶದಲ್ಲಿ, ಹಾಗಾದ್ರೆ ನಾನು ಕೂಡ ಪೂರ್ಣ ಬಟ್ಟೆ ಕೊಡಲ್ಲ. ಇದು ಸಂತೋಷಕ್ಕೆ, ಆನಂದಕ್ಕೆ ಅಥವಾ ಆದರ್ಶ, ಇದು ಐಡಿಯಾಲಿಸಮ್ ಅಂತ ಕರೀತಾರೆ. ಇದು ಜೀವನದಲ್ಲಿ ನಮಗೆ ಬರದೇ ಹೋದರೆ, ಈ ಆದರ್ಶ ಬರದೇ ಹೋದರೆ ನೀವು ಏನು ಬೇಕಾದ್ರೂ ಸರಿ ಸುಖದ ಬೆನ್ನತ್ತಿ ಮರೀಚಿಕೆ ಬೆನ್ನತ್ತಿ ಸಾಯ್ಬೇಕಾಗತ್ತೆ ಹೊರತು ಸಂತೋಷವನ್ನು ಪಡೆಯೋಕ್ಕಾಗಲ್ಲ. ಒಂದು ಮಿತಿ ಹಾಕ್ಕೊಳ್ಳೇಬೇಕು. ಒಂದು ಮಿತಿ ಹಾಕ್ಕೊಂಡು 10,000 ಸೀರೆ ಇಟ್ಕೊಂಡಂಥವ್ರಿಗೆ ಸಂತೋಷ ಸಿಗಲಿಲ್ಲ, ಸಿಗ್ತಾ? 800 kg ಬೆಳ್ಳಿ, 40 kg ಬಂಗಾರ ಇದ್ದವ್ರಿಗೆ ಸಂತೋಷ ಸಿಗ್ತಾ? ಸಿಗಲ್ಲ. ಅವ್ರಿಗೆ ಸಿಗಲಿಲ್ಲ ಅಂದ್ರೆ ನಮಗೆ ಸಿಗುತ್ತಾ? ಖಂಡಿತ ಸಿಗಲ್ಲ. ಯಾಕಂದ್ರೆ ಅವ್ರಿಗೆ ಲಿಮಿಟ್ ಇದೆ. ಬಂಗಾರ ಸುಮ್ಮನೆ ಕಿವಿಗೊಂದು ಇಷ್ಟು ಬೇಕು, ಒಂದಿಷ್ಟು ಬೇಕು ಅಷ್ಟೇ. ಎಲ್ಲ ಕಡೆ ತುಂಬ್ಕೊಂಡ್ಬಿಡ್ತೀನಿ, ಎಲ್ಲ ಕಡೆ ಧರಿಸ್ಕೊಂಡ್ಬಿಡ್ತೀನಿ, ಅದೇ ನಿಮಗೆ ಒಂದು ಬೇಡಿ ಆಗುತ್ತೆ ಹೊರತು ನಿಮಗೆ ಸಂತೋಷ ಖಂಡಿತ ಸಿಗಲ್ಲ. ಇದು ಸುಖದಿಂದ ಸಂತೋಷದ ಕಡೆ ಪ್ರಯಾಣ ಮಾಡೋದು ಹೇಳಿದೆ ಹೊರತು ಸುಖದಿಂದ ಸಂತೋಷದ ಕಡೆ. ನಾಳೆ ಮುಂದುವರಿಸೋಣ. ಸರ್ವರಿಗೂ ಶರಣ. आश्रित जन संरक्षक सद्गुरु बसव प्रभु वर गुरु शरण विभु शरण नी परम पुरुषनु करुणा सिंधु दीनर बंधु सुभग गात्रनु प्रेम परमाचरितनु ज्ञान भरितनु ओम गुरु बसव प्रभु गुरु शरण विभु आश्रित जन संरक्षक आश्रित जन संरक्षक सद्गुरु बसव प्रभु वर गुरु शरण विभु भव भय तारकने नव पथदायकने हर गण तारಗಳ ನಡುವಿನ ಚಂದಿರನೆ ಮಾತಾ ಪಿತರು ನೀ ಬಂಧು ಬಳಗವು ನೀ ಭಕ್ತ ಜನ ಮನುರಾಜಿತ ಭಕ್ತ ಜನ ಮನುರಾಜಿತ ಮಂತ್ರ पुरुषनु ओम गुरु बसव प्रभु वर गुरु शरण विभु आश्रित जन संरक्षक आश्रित जन संरक्षक सद्गुरु बसव प्रभु वर गुरु शरण विभु मोह रहितनु ममता सहितनु माया दूरकनी मुक्तिय दायकनी मनुकुल ज्योतियुनी क्रांतिय वीरनुनी शांतिय वरलन हरिसनु बंद शांतिय वरलन हरिसनु बंद सच्चिदानंदनुनी ओम गुरु बसव प्रभु वर गुरु शरण विभु आश्रित जन संरक्षक आश्रित जन संरक्षक सद्गुरु बसव प्रभु वर गुरु शरण विभु
ಶ್ರೀ